ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಯಾವುದೇ ಒಂದು ಸರ್ಕಾರಿ ಹುದ್ದೆಯ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ನಂತರ ಅದರ ಒಂದು ಅಪ್ಲೈ ಮಾಡೋದ್ರಿಂದ ಹಿಡಿದು ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗೋವರೆಗೂ ಏನಿಲ್ಲ ಅಂದ್ರೂ ಕೂಡ ಒಂದು 6 ತಿಂಗಳು ಒಂದು ಸಮಯ ಅನ್ನೋದು ತಗೊಳ್ಳುತ್ತೆ. ಕೆಲವೊಂದು ಬಾರಿ 1 ವರ್ಷ ಪೂರ್ತಿ ಏನೋ ಒಂದು ಸಮಯ ಅನ್ನೋದು ತಗೊಳ್ಳುತ್ತೆ. ಬಟ್ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡುವಂತಹ ಒಂದು ಸರ್ಕಾರಿ ಹುದ್ದೆ 100% ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಹುದ್ದೆಯಾಗಿದ್ದು, ತಾವೇನಾದ್ರೂ ಈ ಒಂದು ಹುದ್ದೆಗೆ ತಾವು ಅಪ್ಲೈಯನ್ನ ಮಾಡಿದ್ರೆ ವಿತಿನ್ 2 ಮಂತ್ಸ್ ಅಲ್ಲಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನೋದು ಏನಿದೆ ಅದನ್ನ ಇಲ್ಲಿ ಒಂದು ಮುಕ್ತಾಯ ಅನ್ನೋದು ಮಾಡಿಬಿಡ್ತಾರೆ. ಒಂದು ಫಾಸ್ಟ್ ಆಗಿ ಇಲ್ಲಿ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಾವೇನಾದ್ರೂ ಕೇವಲ ಸೆಕೆಂಡ್ PUC ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ನಮ್ಮ ಒಂದು ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬಹುದು. ಅಷ್ಟೇ ಅಲ್ಲ, ಈ ಒಂದು ವೇಕೆನ್ಸಿ ಈ ಒಂದು ಹುದ್ದೆಯಲ್ಲಿ ಕಾಂಪಿಟೇಷನ್ ಕೂಡ ಅಷ್ಟು ಒಂದು ಜಾಸ್ತಿ ಇರುವುದಿಲ್ಲ. ತಾವು ಕೂಡ ಮೊದಲು ಬಾರಿ ಈ ಇಂತಹ ಒಂದು ಹುದ್ದೆಯ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಾವು ಕೇಳ್ಪಡ್ತೀರಾ. ಓಕೆನಾ ಸ್ನೇಹಿತರೆ, ಆದಷ್ಟು ಈ ಒಂದು ವಿಡಿಯೋ ತಾವು ಏನು ಕೊನೆ ತನಕವನ್ನ ನೋಡಿ ಆಫ್ಟರ್ ದಟ್ ತಾವು ಅಪ್ಲೈಯನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ತಾವು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಓಕೆನಾ, ಈ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನಿದೆ ಆಲ್ರೆಡಿ ಏನೋ ಒಂದು ರಿಲೀಸ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ, ಡಿಕ್ಲೇರ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ಬೇಸಿಕಲಿ ಈ ಒಂದು ನೋಟಿಫಿಕೇಶನ್ CISR ಕಡೆಯಿಂದ IIIM ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಓಕೆನಾ, ಇದರ ಒಂದು ಶಾರ್ಟ್ ಆಗಿರುವಂತಹ ಒಂದು ಫುಲ್ ಫಾರ್ಮ್ ಕೂಡ ತಾವು ಇಲ್ಲೇ ತಾವು ಅಬ್ಸರ್ವ್ ಅನ್ನ ತಾವು ಮಾಡ್ಕೋಬಹುದು. ಬೇಸಿಕಲಿ ಇದರಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ ಇದರ ಒಂದು ಸಂಬಳ ಬಹಳ ಒಂದು ಮ್ಯಾಟರ್ ಆಗುತ್ತೆ. ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ JSA ಜೂನಿಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ತು ಸ್ಟೆನೋಗ್ರಾಫರ್ ಎರಡು ಒಂದು ಪೋಸ್ಟ್ ಅಲ್ಲಿ ಈ ಒಂದು ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡಿದ್ದು, ಮೊದಲು ಇಲ್ಲಿ ಒಂದು ಸ್ಟೆನೋಗ್ರಾಫರ್ಗೆ ತಾವು ಸಂಬಳನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 35,500 ರೂಪಾಯಿಂದ ಹಿಡಿದು ಸುಮಾರು 81,100 ರೂಪಾಯಿವರೆಗೂ ತಾವು ಇಲ್ಲಿ ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಪಡ್ಕೋಬಹುದು. ಹಾಗೆ ತಾವು ಜೂನಿಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಗೆ ತಾವು ಅಬ್ಸರ್ವ್ ಅನ್ನ ಮಾಡಿ 19,900 ರೂಪಾಯಿಂದ ಹಿಡಿದು 63,200 ರೂಪಾಯಿವರೆಗೂ ತಾವು ಇಲ್ಲಿ ಒಂದು ಸಂಬಳವನ್ನು ತಾವು ಪಡ್ಕೋಬಹುದು. ಒಂದು ಸೆಂಟ್ರಲ್ ಗವರ್ನಮೆಂಟ್ ಒಂದು ಕೇಂದ್ರ ಸರ್ಕಾರದ ಒಂದು ಹುದ್ದೆ ಆಗಿರುವುದರಿಂದ ಬಹಳ ಅತ್ಯುತ್ತಮ ಒಂದು ಸಂಬಳ ತಾವು ಒಂದು ಸ್ಯಾಲರಿಯನ್ನ ತಾವು ಇಲ್ಲಿಂದ ತಾವು ಅಕ್ಸೆಪ್ಟ್ ಅನ್ನೋದು ಮಾಡ್ಕೋಬಹುದು. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇದರ ಒಂದು ಡೇಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಏನೋ ಒಂದು ಸ್ಟಾರ್ಟ್ ಆಗೋಗಿದೆ. ಓಕೆನಾ, ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈನ ಮಾಡಬೇಕು ಅಂದ್ಕೊಂಡಿದ್ದೀರಿ ಖಂಡಿತವಾಗಿ ಹೇಳ್ತಿದ್ದೀನಿ, ವಿಡಿಯೋನ ತಾವು ಕಂಪ್ಲೀಟ್ ಆಗಿ ನೋಡಿ. ಓಕೆನಾ, ಅದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು, ಇದರ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅದರ ಬಗ್ಗೆ ಒಂದು ಸಲ ತಾವು ತಿಳ್ಕೊಂಡು ಆಫ್ಟರ್ ದಟ್ ತಾವು ಅಪ್ಲೈನ ತಾವು ಮಾಡಬಹುದು. ಇದರ ಒಂದು ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 13ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡ್ಕೊಳ್ಬೇಕು. ಓಕೆನಾ, ಏನೋ ಇದರ ಒಂದು ಫೀಸ್ ಅನ್ನ ಏನು ಇಟ್ಟಿದ್ದಾರೆ ಆ ಒಂದು ಫೀಸ್ ಕೂಡ ಇದೇ ತಿಂಗಳು 13ನೇ ತಾರೀಕಿನ ಒಂದು ಒಳಗಡೆನೆ ಏನು ತಾವು ಈ ಒಂದು ಫೀಸ್ ಅನ್ನೋದು ತಾವು ಪೇ ಅನ್ನ ತಾವು ಮಾಡ್ಕೋಬಹುದು. ಇಲ್ಲಿ ಎಕ್ಸಾಮ್ ಡೇಟ್ ಅನ್ನೋದು ತಾವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಜುಲೈನಲ್ಲಿ ಫಸ್ಟ್ ವೀಕ್ ನಲ್ಲಿ ತಮ್ಮ ಒಂದು ಎಕ್ಸಾಮ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಒಂದು ಜೂನ್ ತಿಂಗಳಲ್ಲಿ ಏನು ಒಂದು ಅಪ್ಲೈ ಮಾಡಕ್ಕೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು ಜುಲೈ ತಿಂಗಳಲ್ಲಿ ಫಸ್ಟ್ ವೀಕ್ ನಲ್ಲಿ ತಮ್ಮ ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗುತ್ತೆ. ಜುಲೈ ಫಸ್ಟ್ ವೀಕ್ ನಲ್ಲಿ ಒಂದು ಎಕ್ಸಾಮಿನೇಷನ್ ಆದ್ರೆ ಏನು ಜುಲೈನಲ್ಲೇ ತಮ್ಮ ಒಂದು ರಿಸಲ್ಟ್ಸ್ ಅನ್ನೋದು ಡಿಕ್ಲೇರ್ ಅನ್ನ ಮಾಡಿ ಆಗಸ್ಟ್ ತಿಂಗಳಲ್ಲಿ ತಮ್ಮ ಒಂದು ಸೆಲೆಕ್ಷನ್ಸ್ ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಅಂದ್ರೆ ಅಷ್ಟು ಬೇಗ ಕೇವಲ 2 ತಿಂಗಳಲ್ಲಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೇಮಕಾತಿ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಓಕೆನಾ, ಬಹಳಷ್ಟು ಒಂದು ಸರ್ಕಾರಿ ಹುದ್ದೆಗಳನ್ನ ತಾವು ನೋಡಿರ್ತೀರಾ, ಏನು ಕೆಲವೊಂದು ಬಾರಿ ಬಹಳಷ್ಟು ಒಂದು ಟೈಮ್ ಅನ್ನ ತಗೊಳುತ್ತೆ, ಕೆಲವೊಂದು ಬಾರಿ ವರ್ಷಾನುಗಟ್ಟಲೆ ಒಂದು ಟೈಮ್ ಅನ್ನ ತಗೊಳುತ್ತೆ. ಬಟ್ ಇಂತಹ ಒಂದು ವೇಕೆನ್ಸಿಗಳು ರಿಲೀಸ್ ಆಗೋದು ಬಿಡುಗಡೆ ಆಗೋದು ಬಹಳ ಒಂದು ರೇರ್ ಆಗಿರುತ್ತೆ. ಓಕೆನಾ, ಆದಷ್ಟು ಈ ಒಂದು ಅವಕಾಶವನ್ನ ಪ್ರತಿಯೊಬ್ಬರು ತಾವು ಬಳಸ್ಕೊಳ್ಳಿ. ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ತಾವೇನಾದ್ರೂ 12th ಪಾಸ್ ಆಗಿದ್ರೆ, ಸಪೋಸ್ ತಾವೇನಾದ್ರೂ ಒಂದು ಸೈನ್ಸ್ ಆಗಿರ್ಬೋದು, ಏನೋ ಒಂದು ಕಾಮರ್ಸ್ ಆಗಿರ್ಬೋದು, ಯಾವುದೇ ಒಂದು ಸೆಕೆಂಡ್ PUC ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ತಾವು ಅಪ್ಲೈನ ಮಾಡಬಹುದು. ಇಲ್ಲ ಅಂದ್ರೆ ಈಕ್ವಿವೆಲೆಂಟ್ ಕ್ಯಾಂಡಿಡೇಟ್ಸ್ ಅಂದ್ರೆ ತಾವೇನಾದ್ರೂ 3 ವರ್ಷದ ಒಂದು ಡಿಪ್ಲೊಮಾ ಸಹಿತ ತಾವು ಮಾಡ್ಕೊಂಡಿದ್ರೆ
ಆರಾಮ್ಸೆ ತಾವು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನೋದು ಮಾಡಬಹುದು. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಹೇಳಿದೀನಿ, JSA ಮತ್ತು ಜೂನಿಯರ್ ಮತ್ತೆ ಸ್ಟೆನೋಗ್ರಾಫರ್ ಎರಡು ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ತಮಗೆ ಇಂಟ್ರೆಸ್ಟ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಆರಾಮ್ಸೆ ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಿ. ಓಕೆನಾ, ಇದರ ಒಂದು ಸ್ಯಾಲರಿ ಸಹ ತಾವು ಇಲ್ಲಿಂದ ತಾವು ಅಬ್ಸರ್ವ್ ಅನ್ನ ತಾವು ಮಾಡ್ಕೋಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡೋದ್ರೆ ತಾವು ನೋಡಬಹುದು, ಇದೇ ತಿಂಗಳು 13/6/2025 ನಿಮ್ಮ ಒಂದು ಏಜ್ ಅನ್ನ ಏನೋ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಏಜ್ ಕನಿಷ್ಠ 18 ವರ್ಷ ಏನೋ ಒಂದು ಏಜ್ ಅನ್ನ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಏಜ್ ಗರಿಷ್ಠ 28 ವರ್ಷ 27 ವರ್ಷ ಒಂದು ಸ್ಟೆನೋಗ್ರಾಫರ್ಗೆ 28 ವರ್ಷ ಒಂದು ಏನು JSAಗೆ ಇಲ್ಲಿ ಒಂದು ಏಜ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತಾ 100% ಇಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಅನ್ನೋದು ಕೂಡ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ತಾವು ನೋಡಬಹುದು SC/ST ಒಂದು ಕ್ಯಾಟಗರಿಗೆ 5 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ತಾವು ಇಲ್ಲಿ ನೋಡಬಹುದು. OBC ರವರಿಗೆ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನು ತಾವು ನೋಡಬಹುದು. PWD ಅಲ್ಲಿ ತಾವು ನೋಡಬಹುದು ಜನರಲ್ಗೆ ಒಂದು 10 ವರ್ಷ, SC/STಗೆ 15 ವರ್ಷ, OBCಗೆ 13 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನು ಕೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸರ್ವಿಸ್ ಇಯರ್ ಪ್ಲಸ್ 3 ಇಯರ್ಸ್ ನ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಕೂಡ ಇಲ್ಲಿ ಒಂದು ಕೇಳಿದ್ದಾರೆ. ಹಾಗೆ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾರ್ಟ್ ಬಗ್ಗೆ ಮಾತಾಡೋದು, ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ. ನಾವು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಿಟ್ಟಿದೀವಿ. ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಮೊದಲು ತಮ್ಮ ಒಂದು ಸೆಲೆಕ್ಷನ್ ಏನಿದೆ ಇಲ್ಲಿ ಒಂದು ಕಂಪ್ಯೂಟರ್ ಟೆಸ್ಟ್ ಮೇಲೆ ಅಂದ್ರೆ ಒಂದು ಟೈಪಿಂಗ್ ಟೆಸ್ಟ್ ಮೇಲೆ ಇಲ್ಲಿ ಒಂದು ಡಿಪೆಂಡ್ ಆಗುತ್ತೆ. ಓಕೆನಾ, ತಮ್ಮ ಒಂದು ಟೈಪಿಂಗ್ ಸ್ಪೀಡ್ ಅನ್ನ ಇಲ್ಲಿ ಒಂದು ಮೊದಲು ಇಲ್ಲಿ ಒಂದು ಕೇಳ್ತಾರೆ. ಮೊದಲು ತಾವು ನೋಡಬಹುದು JSA ಜೂನಿಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಒಂದು ಟೈಪಿಂಗ್ ಸ್ಪೀಡ್ ತಾವೇನಾದ್ರೂ ಇಂಗ್ಲಿಷ್ ನಲ್ಲಿ ಮಾಡಂಗಿದ್ರೆ 35 ವರ್ಡ್ ಪರ್ ಮಿನಿಟ್ ಅಂತ ಒಂದು ಟೈಪಿಂಗ್ ಸ್ಪೀಡ್ ಅನ್ನ ಕೇಳಿದ್ದಾರೆ. ಸಪೋಸ್ ತಾವೇನಾದ್ರೂ ಹಿಂದಿಯಲ್ಲಿ ನಾವು ಮಾಡ್ತೀವಿ ಅಂದ್ರೆ 30 ವರ್ಡ್ ಪರ್ ಮಿನಿಟ್ ಅಂತ ಇಲ್ಲಿ ಒಂದು ಹಿಂದಿನಲ್ಲಿ ಒಂದು ಟೈಪಿಂಗ್ ಸ್ಪೀಡ್ ಅನ್ನೋದು ಕೇಳಿದ್ದಾರೆ. ಹಾಗೆ ತಾವೇನಾದ್ರೂ ಒಂದು ಸ್ಟೆನೋಗ್ರಾಫರ್ಗೆ ತಾವು ಅಪ್ಲೈ ಮಾಡಿದ್ರೆ 80 ವರ್ಡ್ ಪರ್ ಮಿನಿಟ್ ಅಂತ ಒಂದು ಇಂಗ್ಲಿಷ್ ನಲ್ಲಿ ಇಲ್ಲಿ ಒಂದು ಟೈಪಿಂಗ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಆಫ್ಟರ್ ದಟ್ ಈ ಒಂದು JSA ಆಗಿರ್ಬೋದು, ಸ್ಟೆನೋಗ್ರಾಫಿ ಆಗಿರ್ಬೋದು, ಇದರಲ್ಲಿ ತಾವು ಏನೋ ಒಂದು ಟೈಪಿಂಗ್ ಟೆಸ್ಟ್ ನಲ್ಲಿ ಟೈಪಿಂಗ್ ಸ್ಪೀಡ್ ಅಲ್ಲಿ ತಾವು ಕ್ವಾಲಿಫೈ ಆದ್ರೆ ದ ಕ್ಯಾಂಡಿಡೇಟ್ಸ್ ವಿಲ್ ಗೋ ಫಾರ್ ರಿಟರ್ನ್ ಎಕ್ಸಾಮ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ರಿಟರ್ನ್ ಎಕ್ಸಾಮಿನೇಷನ್ ಅನ್ನು ಕೂಡಲೇ ತಾವೇನೋ ಒಂದು ಥಿಯರಿ ಅಥವಾ ಒಂದು ಹಿಸ್ಟ್ರಿಯನ್ನ ತಾವು ಬರ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ MCQs ಒಂದು ಕ್ವಶನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಕ್ವಶನ್ಸ್ ಕೇಳ್ತಾರೆ. ಅದರ ಒಂದು 4 ಒಂದು ಆಪ್ಷನ್ಸ್ ಇರುತ್ತೆ. ಯಾವ ಒಂದು ಆನ್ಸರ್ ಅಂತ ಕರೆಕ್ಟ್ ಆಗಿ ತಾವು ಗುರುತಿಸಿ ಏನೋ ಒಂದು ಟಿಕ್ ಮಾರ್ಕ್ ಹಾಕೋದಾಗ್ಲಿ, ಒಂದು OMR ಶೀಟ್ ಅನ್ನ ಫಿಲಪ್ ಅನ್ನ ಮಾಡೋದಾಗ್ಲಿ, ಈ ರೀತಿಯಾಗಿರುವಂತಹ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಒಂದು ಸಿಲೆಬಸ್ ಬಗ್ಗೆ ನಾವು ಬಂದಾಗ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಪೇಜ್ ನಂಬರ್ 3 ಮತ್ತು ಪೇಜ್ ನಂಬರ್ 4 ಅನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಏನೋ ಒಂದು ಸಿಲೆಬಸ್ ಬಗ್ಗೆ ಇಲ್ಲಿ ಒಂದು ಡಿಸ್ಕಸ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ನಾವು ಅಬ್ಸರ್ವ್ ಅನ್ನ ಮಾಡಬಹುದು ಸಿಲೆಬಸ್ ಬಗ್ಗೆ. ಇದು ಒಂದು JSA ಬಗ್ಗೆ ಒಂದು ಸಿಲೆಬಸ್ ಬಗ್ಗೆ ಮಾತಾಡಕ್ ಹೋದ್ರೆ ಓಕೆನಾ, ಇಲ್ಲಿ ನೋಡಬಹುದು OMR ಬೇಸ್ಡ್ ಏನೋ ಒಂದು ಟೆಸ್ಟ್ ಇರುತ್ತೆ ಅಥವಾ ಒಂದು ಕಂಪ್ಯೂಟರ್ ಬೇಸ್ ಆಬ್ಜೆಕ್ಟಿವ್ ಟೈಪ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಒಂದು ಎಕ್ಸಾಮಿನೇಷನ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನೋದು ಮಾಡಿಬಿಡ್ತಾರೆ. ನಿಮ್ಮ ಒಂದು ಕ್ವಶನ್ ಪೇಪರ್ ಏನಿದೆ ಇದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಏನೋ ಒಂದು ಪ್ರಿಂಟ್ ಆಗಿರುತ್ತೆ. ತಮಗೆ ಈಸಿ ಅನ್ಸಿರುವಂತಹ ಒಂದು ಲ್ಯಾಂಗ್ವೇಜ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಿ ತಾವು ಆರಾಮ್ಸೆ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ತಾವು ಇಲ್ಲಿ ಕೊಡಬೇಕಾಗುತ್ತೆ. ಪೇಪರ್ 1 ಪೇಪರ್ 2 ಅಂತ ಎರಡು ಒಂದು ಪೇಪರ್ ಅನ್ನ ಇಲ್ಲಿ ತಾವು ಕೊಡಬೇಕಾಗಿರುತ್ತೆ. ಓಕೆನಾ, ಇಲ್ಲಿ ತಾವು ನೋಡಬಹುದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು 200 ಕ್ವಶನ್ಸ್ ಅನ್ನ ಕೇಳ್ತಾರೆ ಮತ್ತು 2 ಗಂಟೆ 30 ನಿಮಿಷ 2.5 ಗಂಟೆ ತಮಗೆ ಇಲ್ಲಿ ಒಂದು ಸಮಯ ಅನ್ನೋದು ಇಲ್ಲಿ ಒಂದು ಮಾಡಿಕೊಡ್ತಾರೆ. ಮೊದಲು ಪೇಪರ್ 1 ಬಗ್ಗೆ ಮಾತಾಡೋದು ತಾವು ನೋಡಬಹುದು 90 ನಿಮಿಷ ಒಂದು ಟೈಮ್ ಅನ್ನ ಕೊಡ್ತಾರೆ. ಇಲ್ಲಿ ಒಂದು ಮೆಂಟಲ್ ಅಬಿಲಿಟಿ ಟೆಸ್ಟ್ ಮೇಲೆ ಇಲ್ಲಿ ಒಂದು ಕ್ವಶನ್ಸ್ ಅನ್ನ 100 ಕ್ವಶನ್ಸ್ ಅನ್ನ ಕೇಳ್ತಾರೆ ಮತ್ತು 200 ಮಾರ್ಕ್ಸ್ ಇರುತ್ತೆ. ಪ್ರತಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಒಂದು ಇಲ್ಲಿ ಒಂದು ಕೇಳಿರ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಒಂದು ಇರುವುದಿಲ್ಲ. ಇದು ಒಂದು ಬೆಸ್ಟ್ ಆಗಿರುವಂತಹ ಒಂದು ಆಪ್ಷನ್ ಅಂತಾನೆ ಹೇಳ್ತೀನಿ. ಇದು ಒಂದು ಪೇಪರ್ 1 ಆಗಿರುತ್ತೆ. ಓಕೆನಾ, ಪೇಪರ್ 2 ಬಗ್ಗೆ ಮಾತಾಡೋದು ತಾವು ನೋಡಬಹುದು 1 ಗಂಟೆ ಇಲ್ಲಿ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಜನರಲ್ ಅವೇರ್ನೆಸ್ ಮೇಲೆ 50 ಕ್ವಶನ್ಸ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಒಂದು 50 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆನಾ, ಪ್ರತಿ ಒಂದು ಕ್ವಶನ್ಗೆ ಏನೋ ಒಂದು 3 ಮಾರ್ಕ್ಸ್ ಅನ್ನೋದು ಇಲ್ಲಿ ಒಂದು ಅಲರ್ಟ್ ಅನ್ನ ಮಾಡಿರ್ತಾರೆ. ನೋಡಬಹುದು 3 ಮಾರ್ಕ್ಸ್ ಫಾರ್ ದ ಎವ್ರಿ ಕರೆಕ್ಟ್ ಆನ್ಸರ್ ಅಂತ ಒಂದು ಕೇಳಿರ್ತಾರೆ. ಇಲ್ಲಿ 1 ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ತಾವು ಕೇರ್ಫುಲ್ ಆಗಿ ತಾವು ಅಬ್ಸರ್ವ್ ಮಾಡೋದು ಏನಂದ್ರೆ 1/4 ಅಂತ ಇಲ್ಲಿ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ಕೇಳಿಲ್ಲ. ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಅನ್ನ ಇಲ್ಲಿ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೇಳಿದ್ದಾರೆ. ಓಕೆನಾ, ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಇಷ್ಟು ಒಂದು JSA
ಆದ್ರೆ ಈಗ ಒಂದು ಸ್ಟೆನೋಗ್ರಾಫರ್ಗೂ ಕೂಡ ಒಂದು ಸೇಮ್ ಆಗಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡು ಒಂದು ಪೇಪರ್ ಇರುತ್ತೆ. ಓಕೆನಾ, ಇದು ಕೂಡ ಒಂದು 200 ಕ್ವಶನ್ಸ್ ಕೇಳಿರ್ತಾರೆ ಮತ್ತು ಏನೋ ಒಂದು 2 ಗಂಟೆ 40 ನಿಮಿಷ ಒಂದು ಟೈಮ್ ಅನ್ನ ಇಲ್ಲಿ ಒಂದು ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಓಕೆ, ಮೊದಲು ತಾವು ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮೇಲೆ 50 ಕ್ವಶನ್ಸ್ ಮತ್ತು 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್ ಮೇಲೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಮೈನಸ್ 0.25 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನು ಮಾಡಿದ್ದಾರೆ. ಹಾಗೆ ತಾವೇನಾದ್ರೂ ಒಂದು ಸೆಕೆಂಡ್ ಪೇಪರ್ ನ ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಮೇಲೆ 50 ಕ್ವಶನ್ಸ್ ಮತ್ತು ಹಿಂದಿ ಸಬ್ಜೆಕ್ಟ್ ಮೇಲೆ 65 ಕ್ವಶನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ, ತಾವು ಇಲ್ಲಿ ಒಂದು ಟೈಮು ಸಹ ತಾವು ಇಲ್ಲಿ ಒಂದು ಅಬ್ಸರ್ವ್ ನ ತಾವು ಮಾಡಬಹುದು. ಈ ರೀತಿಯಾಗಿರುವಂತಹ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸಿಲೆಬಸ್ ನ ಒಂದು ಡೀಟೇಲ್ಸ್ ಇರುತ್ತೆ. ಈಗ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ತಾವೇನಾದ್ರೂ ಒಂದು ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ನ ಒಂದು ಕ್ಯಾಟಗರಿಗೆ ಸೇರಿದ್ರೆ 500 ರೂಪಾಯಿ ತಾವು ಏನೋ ಒಂದು ಅಪ್ಲಿಕೇಶನ್ ಫೀಸ್ ಅನ್ನು ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. SC ST PH ಮತ್ತು ಯಾವುದೇ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿಲ್ಲ. ಮತ್ತು ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ CSIR ನ ಒಂದು ಎಂಪ್ಲಾಯ್ ಆಗಿದ್ರು ಕೂಡ 1 ರೂಪಾಯಿ ಕೂಡ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನೋದು ತಾವು ಇಲ್ಲಿ ಒಂದು ಪೇ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲಿ ಒಂದು ಇರುವುದಿಲ್ಲ. ಇಷ್ಟು ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ಈಗ ಈ ಒಂದು ವೇಕೆನ್ಸಿಯನ್ನ ಎಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ, ನಾವು ಎಲ್ಲಿಗೆ ನಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ಬೇಸಿಕಲಿ ಈ ಒಂದು ನೋಟಿಫಿಕೇಶನ್ ಏನಿದೆ ಜಮ್ಮು ಕಾಶ್ಮೀರ್ನಲ್ಲಿ ಈ ಒಂದು ನೋಟಿಫಿಕೇಶನ್ ಅನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಗಾಬರಿ ಆಗಬೇಡಿ, ನಮ್ಮ ಒಂದು ಕರ್ನಾಟಕದವರು ಕೂಡ ಒಂದು ಅಪ್ಲೈ ಅನ್ನ ಮಾಡಬಹುದಾ? ಅಪ್ಲೈ ಮಾಡಿದ ನಂತರ ಒಂದು ಸೆಲೆಕ್ಷನ್ ಆದ ನಂತರ ನಾವು ಅಲ್ಲೇ ಹೋಗಿ ನಾವು ಏನೋ ಒಂದು ಜಾಬ್ ಅಥವಾ ಒಂದು ಹುದ್ದೆಯನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ 100% ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಸಪೋಸ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ನಮ್ಮ ಒಂದು ಕರ್ನಾಟಕದಿಂದಾನು ಕೂಡ ಏನೋ ಒಂದು ಟ್ರಾನ್ಸ್ಫರ್ ಸಹ ಇಲ್ಲಿ ಒಂದು ಮಾಡ್ಕೋಬಹುದು. ಸೆಲೆಕ್ಟೆಡ್ ಪರ್ಸನ್ ಶುಡ್ ಬಿ ರೆಡಿ ಟು ಸರ್ವ್ ಎನಿವೇರ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದಿ ಡೈರೆಕ್ಟರ್ CSIR IIM ಜಮ್ಮು ಅಂತ ಒಂದು ಮೆನ್ಷನ್ ಮಾಡಿದ್ದು, ಅಂಡ್ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ಎನಿ ಆಫ್ ದ ಲ್ಯಾಬ್ಸ್ ಇನ್ಸ್ಟಿಟ್ಯೂಟ್ ಆಫ್ CSIR ಎನಿವೇರ್ ಇನ್ ಇಂಡಿಯಾ ಆಸ್ ಅಂಡ್ ವೆನ್ ಈ ನೀಡ್ಸ್ ಅರೈಸಸ್ ಅಂತ ಒಂದು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಇದರ ಬಗ್ಗೆ ತಾವು ಗಾಬರಿ ಆಗುವಂತಹ ಒಂದು ಅವಶ್ಯಕತೆ ಇಲ್ಲ. ಆಫ್ಟರ್ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆದ ನಂತರ ನಮ್ಮ ಒಂದು ಕರ್ನಾಟಕದ ಕಡೆಗೂ ತಾವು ಏನೋ ಒಂದು ಟ್ರಾನ್ಸ್ಫರ್ ಅನ್ನ ಸಹ ತಾವು ಮಾಡ್ಕೋಬಹುದು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಹುದ್ದೆ ಆಗಿರೋದ್ರಿಂದ ಬಹಳ ಒಂದು ಒಳ್ಳೆಯ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ಆಗಿರೋದ್ರಿಂದ ಓಕೆನಾ, ಆದಷ್ಟು ಪ್ರತಿಯೊಬ್ಬರು ತಾವು ಅಪ್ಲೈಯನ್ನ ತಾವು ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಅಪ್ಲೈ ಮಾಡುವಂತಹ ಒಂದು ಪ್ರೊಸೆಸ್ಗೆ ಬಂದಾಗ ಸಿಂಪಲ್ ಆಗಿ ಏನೋ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಫಿಲಪ್ ಅನ್ನ ಮಾಡಬೇಕಾಗಿರುತ್ತೆ. ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ತಾವು ಏನೋ ಒಂದು ವೆಬ್ಸೈಟ್ ಮುಖಾಂತರ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಿ, ಇದಕ್ಕೆ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಬಂದ್ರು ಕೂಡ ಆದಷ್ಟು ಬೇಗ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸ್ಕೊಡಿ. ನಿಮ್ಮ ಒಂದು ಡೌಟ್ ಗಳಿಗೆ ಆದಷ್ಟು ಬೇಗ ನಾನು ಕ್ಲಾರಿಟಿ ಅನ್ನೋದು ನಾನು ಕೊಡ್ತೀನಿ. ಸ್ನೇಹಿತರೆ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಇಂತಹ ಒಂದು ಜಾಬ್ ಒಂದು ಇಂಟ್ರೆಸ್ಟ್ ಆಗಿದೆ ಅನ್ಕೊಂತೀನಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಒಂದು ಸೆಕೆಂಡ್ PC ಮತ್ತು ಡಿಪ್ಲೊಮಾವನ್ನು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಜಾಬ್ ಅನ್ನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ.